ಹಲೋ, ಶಕುಂತಲಾ, ಏನ್ ಮಾಡ್ತಿದ್ಯವಿ? ಹೌದೇ? ನಾನ್ ನಿನ್ ತಡವಾಗಿ ಫೋನ್ ಎತ್ತಿದ್ದಕ್ಕೆ ಎಲ್ಲಿ ಫೋನ್ ಮಡಗಿ ಪಕ್ಕದ ಮನೇಲಿ ಹೋಗ್ ಕೂತಿದೀಯೋ ಅಂತ ಅನ್ಕೊಂಡಿದ್ದೆ. ಮತ್ತೆ ಏನ್ ವಿಶೇಷ ಹಬ್ಬದ್ದು? ಹೌದಾ? ಇವತ್ ನಮ್ಮೂರು ಗಣಪತಿ ಬಿಡ್ತಾ ಇದಾರೆ ನಮ್ಮೂರಲ್ಲಿ. ಅದನ್ನ ನೋಡಕ್ಕೆ ಮೆರವಣಿಗೆ ನೋಡಕ್ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಎಲ್ಲ ಕೆಲಸ ಮಾಡ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಅಯ್ಯೋ! ಇಡೀ ಊರೆಲ್ಲ ಈಗ ಮೆರವಣಿಗೆ ಇದೆ ಕಣಮ್ಮ. ಮತ್ತೆ ನಿಮ್ಮೂರಲ್ಲಿ ಗಣಪತಿ ಬಿಟ್ಟಾಯ್ತಾ? ಓಹ್! ನಾಳೆನಾ? ಹ್ಮ್. ಏನ್ ಮಾಡಿದ್ದೆ ಹಬ್ಬಕ್ಕೆ? ಓಹ್! ಜೋರಾಗಿ ಮಾಡಿದ್ಯಾ ಹಬ್ಬ? ಹ್ಮ್. ನಾನು ಚಕ್ಲಿ ಕೋಳ್ಬಡೆ ಮಾಡಿದ್ದೆ ಕಣವಿ. ಅದು ಏನ್ ಹೆಚ್ಚು ಕಡಿಮೆ ಆಯ್ತೋ ಏನೋ ಗಟ್ಟಿಯಾಗ್ಬಿಡ್ತು. ಈಗ ಏನ್ ಮಾಡೋದು ವೇಸ್ಟ್ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ದೆ ಗೊತ್ತಾ? ಅಕ್ಕಪಕ್ಕದವರಿಗೆಲ್ಲ ಕೊಟ್ಟು ಖಾಲಿ ಮಾಡ್ಬಿಟ್ಟೆ ನೋಡು. ಮತ್ತೆ ನೀನೇನೇನ್ ಮಾಡಿದ್ದೆ? ಓಹೋಹೋಹೋ! ನೀನ್ ಬಂದ್ರೆ ರವೆ ಉಂಡೆ ಎಲ್ಲ ಮರಿದಲ್ಲೇ ಮಾಡ್ಕೊಂಬಾ ನನಗೂನು ಆಯ್ತಾ? ಮತ್ತೆ ಎಲ್ಲಿ ನಿನ್ ಗಂಡ? ಓಹ್! ಹ್ಮ್. ಹೌದಾ? ಹೆಂಗೋ ಬಿಡವಿ ನಿನಗ ಬಿಟ್ಟು ಆಚೆ ಆದ್ರೂ ಹೋಗಿದ್ದಾನಲ್ಲ ಇಲ್ಲಾದ್ರೆ ಯಾವಾಗ್ಲೂನು ಒಳ್ಳೆ ಗಮ್ ಅಂಟ್ಕೊಂಡಿರ್ತಾನಲ್ಲ, ಹಂಗ್ ಅಂಟ್ಕೊಂಡೇ ಇರ್ತಾನೆ ಹಿಂದೆ ಹಿಂದೆ ನಿಂದು. ಹ್ಮ್. ಮತ್ತೆ? ಹೌದು ಮತ್ತೆ ಯಾವಾಗ ಫೋನ್ ಮಾಡಿದಾಗ್ಲೂ ನಮ್ಮನೆಯವರಿದ್ದಾರೆ ಅಂತೀಯ. ಹ್ಮ್. ಮತ್ತೆ ಎಲ್ಲೋದ್ಲು ಚೆಲ್ವಿ ನಿನ್ ಸೊಸೆ? ಇದಾಳ? ಹಬ್ಬಕ್ ತವ್ರ್ ಮನೆಗ್ ಹೋಗಿದಾಳಾ? ಓಹ್! ಎಷ್ಟ್ ದಿನ ಟೆಂಟು ಈಗ? ನಿನ್ ಸೊಸೆಗೆ ಜಾಸ್ತಿ ತಲೆ ಮೇಲೆ ಕೂರ್ಸ್ಕೋಬೇಡ ನೀನು. ನೋಡಾಮೇಲೆ ತಲೆ ಮೇಲೆ ಕೂರ್ಸ್ಕೊಂಡ್ರೆ ನೀನೇ ಸೊಸೆ ಆಗ್ತೀಯ, ಅವಳೇ ಅತ್ತೆ ಆಗ್ಬಿಡ್ತಾಳೆ. ಆಮೇಲೆ ಅವಳು ಹೇಳ್ದಂಗೆಲ್ಲ ನೀನು ಗೊಂಬೆ ಆಟ ಆಡ್ಬೇಕಾಗತ್ತೆ ಕಣವೀ. ಅದ್ಕೆ ಹೇಳ್ತಿರೋದು ನಾನು ಒಂಚೂರು ನನ್ ಮಾತನ್ನ ಗಮನದಲ್ಲಿ ಇಟ್ಕೊ ನೀನು. ಮತ್ತೆ. ಹೌದಾ? ಹಂಗೇಳಿದ್ಲ ನಿನಗೆ? ಅಬ್ಬಬ್ಬಬ್ಬಬ್ಬಬ್ಬಾ! ಅದ್ ಹೆಂಗವಿ ನೀನ್ ಕೇಳಿಸ್ಕೊಂಡಿದ್ದೆ? ಓಹ್! ಏನೋ ಕಣಮ್ಮ, ನಿನ್ ಹಣೆಬರ ನಿನಗೆ ನಿಂದ ಸೊಸೆ ಸಿಕ್ಕಿದಾಳೆ. ಹೆಂಗೋ ಸುಧಾರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗು. ಸರಿ ಮಡಗ್ಲಾ ಫೋನು? ನಾಳೆ ಮತ್ ಮಾಡ್ತೀನಿ. ಆಯ್ತಾ? ಹ್ಮ್.